ಹಾಯ್ ಫ್ರೆಂಡ್ಸ್, ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಕುಟುಂಬದ ಹಿನ್ನೆಲೆ ಏನು? ಇಬ್ಬರಲ್ಲಿ ಯಾರು ಸೀನಿಯರ್? ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಮಾಡಿರೋ ಆಸ್ತಿ ಎಷ್ಟು ಗೊತ್ತಾ? ಹೆಂಡತಿ ಮಕ್ಕಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ಡಿಕೆ ಶಿವಕುಮಾರ್ 1962ರ ಮೇ 15ರಂದು ಕನಕಪುರದಲ್ಲಿ ಜನಿಸಿದ್ರು. ಇವರಿಗೆ 62 ವರ್ಷ ವಯಸ್ಸಾಗಿದೆ. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಇನ್ನು BY ವಿಜಯೇಂದ್ರ 1976ರ ನವೆಂಬರ್ 5ರಂದು ಜನಿಸಿದ್ದು 47 ವರ್ಷ ವಯಸ್ಸಾಗಿದೆ. ಇವರ ತಂದೆ ಮಾಜಿ ಸಿಎಂ BS ಯಡಿಯೂರಪ್ಪ, ತಾಯಿ ಮೈತ್ರಾದೇವಿ. ವಯಸ್ಸಿನಲ್ಲಿ ವಿಜಯೇಂದ್ರಗಿಂತ ಡಿಕೆ ಶಿವಕುಮಾರ್ 15 ವರ್ಷ ದೊಡ್ಡವರಾಗಿದ್ದಾರೆ. ಶಿಕ್ಷಣದಲ್ಲಿ ಯಾರು ಮುಂದೆ? ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡಿದ್ರು. ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಡಬಲ್ ಡಿಗ್ರಿ ಪಡ್ಕೊಂಡ್ರು. ಇನ್ನು BY ವಿಜಯೇಂದ್ರ ದಾವಣಗೆರೆಯ ಬಾಪೂಜಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಡ್ಕೊಂಡ್ರು. ಜೊತೆಗೆ 2000ನೇ ಇಸವಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಿಂದ LLB ಕೂಡ ಕಂಪ್ಲೀಟ್ ಮಾಡಿದ್ರು. ಕುಟುಂಬದ ಹಿನ್ನೆಲೆ ಏನು? ಡಿಕೆ ಶಿವಕುಮಾರ್ ಅವರದ್ದು ರೈತ ಕುಟುಂಬವಾಗಿತ್ತು. ತಂದೆ ಟೆಂಟ್ ಹೌಸ್ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ವಿಜಯೇಂದ್ರಗೆ ರಾಜಕೀಯ ಹಿನ್ನೆಲೆ ಇತ್ತು. ಇವರಪ್ಪ ಯಡಿಯೂರಪ್ಪ ಮೊದಲಿನಿಂದಲೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಇವರು 4 ಬಾರಿ ಸಿಎಂ ಆದ ದಾಖಲೆ ಹೊಂದಿದ್ದಾರೆ. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಡಿಕೆ ಶಿವಕುಮಾರ್ಗೆ ಕಾಲೇಜು ದಿನಗಳಿಂದಲೂ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಆಸಕ್ತಿ ಇತ್ತು. ಹೀಗಾಗಿ ಕಾಂಗ್ರೆಸ್ ಯುವ ಘಟಕ NSUI-ನಲ್ಲಿ ತೊಡಗಿಸಿಕೊಂಡಿದ್ರು. ನಂತರ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಇವರು 23ನೇ ವಯಸ್ಸಿಗೆ ದೇವೇಗೌಡರ ವಿರುದ್ಧ ಸಾತನೂರು ಅಂದ್ರೆ ಈಗಿನ ಕನಕಪುರದಲ್ಲಿ ಸ್ಪರ್ಧಿಸಿ ಸೋತ್ರು. 1989ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ರು. ಇನ್ನು ವಿಜಯೇಂದ್ರ ಮೊದಲಿನಿಂದ RSSನಲ್ಲಿ ಇದ್ರು. ಓದು ಮುಗಿದ್ಮೇಲೆ ಇವರು ಕೆಲ ಕಾಲ ವಕೀಲಿ ವೃತ್ತಿ ಮಾಡಿದ್ರು. ನಂತರ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು. 2009ರಲ್ಲಿ ರಾಜಕೀಯಕ್ಕೆ ಕಾಲಿಟ್ಟ ಇವರು ಬೆಂಗಳೂರು ಬಿಜೆಪಿ ಯುವ ಮೋರ್ಚಾದಲ್ಲಿ ಕಾರ್ಯದರ್ಶಿಯಾದ್ರು. ಹೀಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಚುನಾವಣಾ ಅನುಭವ ಏನು? ಡಿಕೆ ಶಿವಕುಮಾರ್ ಮೊದಲಿಗೆ ಸಾತನೂರು ಕ್ಷೇತ್ರದಲ್ಲಿ, ನಂತರ ಕನಕಪುರದಲ್ಲಿ ಒಟ್ಟು 8 ಸಲ ಗೆದ್ದು ಶಾಸಕರಾಗಿದ್ದಾರೆ. ಆದ್ರೆ ವಿಜಯೇಂದ್ರ ಚುನಾವಣಾ ರಾಜಕೀಯಕ್ಕೆ ಬಂದಿದ್ದು ತುಂಬಾ ತಡವಾಗಿ. 2018ರಲ್ಲಿ ವರುಣಾದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ. 2023ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ನಿಭಾಯಿಸಿದ ಹುದ್ದೆಗಳು ಯಾವುದು? ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇವರು 31ನೇ ವಯಸ್ಸಿಗೆ ಅಂದ್ರೆ 1991ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ನಂತರದಲ್ಲಿ ವಿವಿಧ ಸರ್ಕಾರಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ, ಇಂಧನ ಮತ್ತು ಜಲಸಂಪನ್ಮೂಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಈಗ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಹಿಡಿತ ಹೊಂದಿದ್ದಾರೆ. BY ವಿಜಯೇಂದ್ರ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಯಡಿಯೂರಪ್ಪ ಕೃಪಾ ಕಟಾಕ್ಷ ಇವರ ಮೇಲಿರೋದ್ರಿಂದ ಲಿಂಗಾಯತ ಸಮುದಾಯದ ಬೆಂಬಲ ಇವರಿಗಿದೆ. ಹೆಂಡತಿ ಮಕ್ಕಳು ಯಾರು ಗೊತ್ತಾ? ಡಿಕೆ ಶಿವಕುಮಾರ್ ಉಷಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಅನ್ನೋ 3 ಮಕ್ಕಳಿದ್ದಾರೆ. ಅದೇ ರೀತಿ ವಿಜಯೇಂದ್ರ ಪ್ರೇಮ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಮೈತ್ರಿ ಮತ್ತು ಜಾನ್ಸಿ ಅನ್ನೋ 2 ಮಕ್ಕಳಿದ್ದಾರೆ. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಡಿಕೆಶಿ ಕುಟುಂಬದ ಬಳಿ 1413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 503 ಕೋಟಿಯಷ್ಟು ಸಾಲವಿದೆ. ಡಿಕೆಶಿ ಆಸ್ತಿಯಲ್ಲಿ 133 ಕೋಟಿ 68 ಲಕ್ಷ ರೂಪಾಯಿ ಅವರ ಪತ್ನಿ ಉಷಾ ಹೆಸರಲ್ಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ವಿಜಯೇಂದ್ರ ವಿಚಾರಕ್ಕೆ ಬಂದ್ರೆ 126 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದು ಅದರಲ್ಲಿ 35 ಕೋಟಿ ರೂಪಾಯಿಯಷ್ಟು ಸಾಲವಿದೆ.
ಈ ಆಸ್ತಿಯಲ್ಲಿ 21,38,00,000 ರೂಪಾಯಿ ಪತ್ನಿ ಪ್ರೇಮ ಹೆಸರಲ್ಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಆದಾಯ ಮತ್ತು ಆದಾಯದ ಮೂಲ. ಡಿಕೆ ಶಿವಕುಮಾರ್ 2022ನೇ ಸಾಲಿನಲ್ಲಿ ತಮ್ಮ ಆದಾಯ 14,24,00,000 ರೂಪಾಯಿ, ಪತ್ನಿ ಉಷಾ ಆದಾಯ 1,90,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಕೃಷಿ, ಶಿಕ್ಷಣ ಸಂಸ್ಥೆ ಮತ್ತು ಉದ್ಯಮ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ವಿಜಯೇಂದ್ರ 2022ನೇ ಸಾಲಿನಲ್ಲಿ ತಮ್ಮ ಆದಾಯ 1,25,00,000 ರೂಪಾಯಿ, ಪತ್ನಿ ಪ್ರೇಮ ಆದಾಯ 30,88,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಆದಾಯದ ಮೂಲ ಕೃಷಿ, ಶಿಕ್ಷಣ ಸಂಸ್ಥೆ ಮತ್ತು ಉದ್ಯಮ ಅಂತಲೂ ಉಲ್ಲೇಖಿಸಿದ್ರು. ಫ್ರೆಂಡ್ಸ್, ಇದು ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.